चंद्रशेखर पदाब्जे बासे हृदि मे सदा ओम साईश्वराय विद्महे सत्यदेवाय धीमहि तन्नः सर्वः प्रचोदयात्। असाध्य साधकर स्वामीं असाध्यं तव किं वदामि रामदूत कृपा सिन्धो कार्यं साधय प्रभो। श्रीयत्कान्ताय कल्याण निधये निधये श्री वेंकट निवासाय श्रीनिवास। भगवान श्री मंजुनाथ स्वामी के सानिध्य में लक्ष दीपोत्सव के पुण्यावसर पर दिनांक 2 दिसंबर 2021 के गुरुवार को आयोजित सर्वधर्म सम्मेलन के 89वें अधिवेशन में उद्घाटक पीठ पर विराजमान कर्नाटक राज्य के राज्यपाल पद पर आसीन अति विशिष्टातिगण्य सम्माननीय श्रीमान तावरचंद गहलोत जी के समक्ष में भगवान श्री चंद्रनाथ स्वामी, भगवान श्री मंजुनाथ स्वामी तथा श्री धर्मदेवताओं के अनुग्रह की शुभकामनाओं के साथ गौरवादर पूर्वक अभिवंदन। डॉक्टर डी वीरेंद्र हेग्गड़े जी, स्वागत समिति अध्यक्ष, सर्वधर्म एवं साहित्य सम्मेलन, धर्मस्थल, दिनांक 2 दिसंबर 2021। ಕ್ಷೇತ್ರದ ಪ್ರಾಚೀನ ಪರಂಪರೆ ಮೌಲ್ಯಗಳನ್ನು ಸಂರಕ್ಷಣೆ ಮಾಡುತ್ತಾ ಅರ್ವಾಚೀನ ರಚನಾತ್ಮಕ ಯೋಜನೆಗಳ ಮೂಲಕ ಧರ್ಮದ ನಿಜವಾದ ಸಾರವನ್ನು ಅನುಷ್ಠಾನಗೊಳಿಸ್ತಾ ಇರುವವರು ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಪದ್ಮವಿಭೂಷಣ ಪುರಸ್ಕೃತ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು. ಧರ್ಮಾಧಿಕಾರಿಗಳಾಗಿ ಕೇವಲ ಧರ್ಮಸ್ಥಳ ಕ್ಷೇತ್ರಕ್ಕೆ ಮೀಸಲಾಗದೆ ತಮ್ಮ ಬಹುಮುಖಿ ಚಿಂತನೆ ಹಾಗೂ ಯೋಜನೆಗಳಿಂದ ನಾಡಿನ ಕೋಟ್ಯಾಂತರ ಜನರ ಬಾಳಿಗೆ ಬೆಳಕಾಗಿ ಅವರ ಪ್ರೀತಿ, ವಿಶ್ವಾಸ, ಗೌರವ, ಆದರಗಳಿಗೆ ಪಾತ್ರರಾಗಿರುವ ಪೂಜ್ಯರು ಕ್ಷೇತ್ರದ ಸುಮಾರು 54 ಸರ್ವಧರ್ಮ ಸಮ್ಮೇಳನಗಳ ನೇತೃತ್ವವನ್ನು ವಹಿಸಿದ್ದಾರೆ. ಇದಕ್ಕಾಗಿ ನಾಡಿನ ಎಲ್ಲ ಜನತೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇದೀಗ ಈ ಅಧಿವೇಶನದಲ್ಲಿ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತ ಭಾಷಣವನ್ನು ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತೀನಿ. ರಾಜ್ಯಪಾಲರೇ ಹಾಗೂ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿರುವ ಪ್ರೊಫೆಸರ್ ರಾಮಚಂದ್ರ ಜಿ ಭಟ್ ಅವರೇ, ಉಪನ್ಯಾಸ ನೀಡಲಿರುವ ವಿದ್ವಾಂಸರುಗಳೇ, ನಮ್ಮ ಆಮಂತ್ರಣವನ್ನು ಸ್ವೀಕರಿಸಿ ನಾಡಿನ ಎಲ್ಲೆಡೆಯಿಂದ ಆಗಮಿಸಿರುವಂಥ ಮಹನೀಯರೇ, ಮಹಿಳೆಯರೇ, ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಮಿಯ ದರ್ಶನಕ್ಕೆಂದು ಸರ್ವಧರ್ಮೀಯರು ಬರುತ್ತಾರೆ. ಹಾಗೆಂದೇ ನಮ್ಮ ಹಿರಿಯರಾದ ಕೀರ್ತಿಶೇಷ ಡಿ ಮಂಜೆ ಹೆಗಡೆಯವರು ಸರ್ವಧರ್ಮ ಕಳೆದ 88 ವರ್ಷಗಳಲ್ಲಿ ಸರ್ವಧರ್ಮ ಸಮನ್ವಯದ ಈ ಸಮ್ಮೇಳನಗಳಲ್ಲಿ ಅನೇಕ ಮಹಾನುಭಾವರು, ವಿದ್ವಾಂಸರು ಭಾಗಿಗಳಾಗಿ ಅನೇಕ ಉತ್ತಮ ವಿಚಾರಗಳನ್ನು, ಸಂದೇಶಗಳನ್ನು ಜನತೆಯ ಮುಂದೆ ಇಟ್ಟಿದ್ದಾರೆ. ಈ ಎಲ್ಲ ವಿದ್ವಾಂಸರು ತಿಳಿ ಹೇಳಿದ ಸರ್ವಧರ್ಮಗಳ ಸಂದೇಶ ಸಮದೃಷ್ಟಿ, ಸಮಭಾವ, ಸಹಬಾಳ್ವೆಗೆ ಪ್ರೇರಣೆ ನೀಡಿದೆ. ನಾಗರಿಕ ಸಮಾಜವೆಂದರೆ ಅಲ್ಲಿ ಕಲೆ, ಸಂಸ್ಕೃತಿ, ಆಧ್ಯಾತ್ಮಿಕ, ಆರ್ಥಿಕ ಹೀಗೆ ಸಮಕಾಲೀನ ಸಮಾಜದ ಆಗುಹೋಗುಗಳಿಗೆ ಲಯಬದ್ಧವಾಗಿ ಸ್ಪಂದಿಸಿ ಧಾರ್ಮಿಕ ವಿಚಾರ ವಿವರಗಳೊಂದಿಗೆ ವಿವೇಕ, ಕ್ಷಮೆ, ಸಹಾನುಭೂತಿ, ಶ್ರದ್ಧೆ, ಸತ್ಯಗಳನ್ನು ಒಳಗೊಂಡ ನಡತೆಯ ನಾಗರಿಕತೆಯು ಧರ್ಮದ ಮೂಲ ದ್ರವ್ಯವಾಗಿದೆ. ಸ್ವಾಮಿ ವಿವೇಕಾನಂದರು ಧರ್ಮ ಮತ್ತು ಸೇವೆಗಳು ಜೊತೆ ಜೊತೆಯಾಗಿ ಸಾಗಬೇಕು ಎಂಬುದಾಗಿ ತಿಳಿಸಿದ್ದಾರೆ. ಬಾಲ್ಯದಲ್ಲಿ ಇತರರ ಸಹಾಯದಿಂದ ಬೆಳೆಯುವ ಪ್ರತಿಯೊಬ್ಬರೂ ದೊಡ್ಡವರಾದ ಮೇಲೆ ಉಳಿದವರಿಗೆ ಸಹಕಾರಿಯಾಗಿ ಇತರರ ಬೆಳವಣಿಗೆಯಲ್ಲಿ ಹಾಗೂ ಸಮಾಜದ ಅಭಿವೃದ್ಧಿಯಲ್ಲಿ ತೊಡಗಬೇಕು ಎಂದು ಅವರು ಕರೆ ನೀಡಿದ್ದರು. ನಾನು ಈ ಪೀಠವನ್ನು ಅಲಂಕರಿಸಿದ ದಿನದಿಂದ ದೇಶದಲ್ಲಿನ ವಿವಿಧ ಧರ್ಮಗಳ ಮಹತ್ ಸಂದೇಶಗಳನ್ನು, ಸದ್ವಿಚಾರಗಳನ್ನು ತಿಳಿದು ನಮ್ಮ ಪರಂಪರೆಯನ್ನು ಪಾಲಿಸುತ್ತಾ ಯಾವುದೇ ಸಂಕುಚಿತ ಭಾವನೆಗಳಿಗೆ ನಮ್ಮನ್ನು ನಿರ್ಬಂಧಿಸಿಕೊಳ್ಳದೆ ಪ್ರಗತಿಪರ ಚಿಂತನೆಗಳೊಂದಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಎರಡೂ ದಿಕ್ಕುಗಳಲ್ಲಿ ಕ್ಷೇತ್ರವನ್ನು ನಡೆಸುತ್ತಾ ಬಂದಿದ್ದೇನೆ. ಅವುಗಳಲ್ಲಿ ಕೆಲವು ಜನೋಪಯೋಗಿ ಕಾರ್ಯಕ್ರಮಗಳ ವಿವರ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಇದುವರೆಗೆ
5,55,000 ಸ್ವಸಹಾಯ ಸಂಘಗಳನ್ನು ರಚಿಸಿ ಸುಮಾರು 50 ಲಕ್ಷ ಕುಟುಂಬಗಳು ಸೇರ್ಪಡೆಯಾಗಿ ಯೋಜನೆಗಳ ಲಾಭ ಪಡೆಯುವಂತೆ ಮಾಡಿದ್ದೇವೆ. ಸ್ವಸಹಾಯ ಸಂಘಗಳ ಮೂಲಕ ತಮ್ಮ ಬದುಕನ್ನು ರೂಪಿಸಿಕೊಂಡವರಿಗೆ ಬ್ಯಾಂಕ್ಗಳಿಂದ 14,000 ಕೋಟಿ ಹಣವನ್ನು ಅವರ ವ್ಯವಹಾರಕ್ಕಾಗಿ ಒದಗಿಸಲಾಗಿದೆ. 20 ಲಕ್ಷ ಮಂದಿ ಸದಸ್ಯರು ಜೀವನ ಮಧುರ ಪಾಲಿಸಿ ಮೂಲಕ ವಿಮಾ ರಕ್ಷೆಯನ್ನು ಮಾಡಿಕೊಂಡಿದ್ದಾರೆ. ಧರ್ಮೋತ್ಥಾನ ಟ್ರಸ್ಟ್ ಮೂಲಕ 259ಕ್ಕೂ ಮಿಕ್ಕು ದೇವಾಲಯಗಳನ್ನು ಪುನರ್ ನಿರ್ಮಾಣ ಮಾಡಿದ್ದೇವೆ. ಇದು ಪುರಾತನ ದೇವಾಲಯಗಳ ಜೀರ್ಣೋದ್ಧಾರವಾದರೆ ಆಧುನಿಕವಾಗಿ ಈಗ ನಿರ್ಮಾಣ ಆಗುತ್ತಿರುವಂಥ ದೇವಸ್ಥಾನಗಳ ಸುಮಾರು 843 ದೇವಾಲಯಗಳಿಗೆ ಕ್ಷೇತ್ರದಿಂದ ಸಹಾಯ ಹಸ್ತವನ್ನು ನೀಡಿದ್ದೇವೆ. ಈ ವರ್ಷ ಕ್ಷೇತ್ರದಿಂದ ನೇರವಾಗಿ ವೈದ್ಯಕೀಯ, ಸಾಮಾಜಿಕ, ಶೈಕ್ಷಣಿಕ ಮುಂತಾದ ಕಾರ್ಯಕ್ರಮಗಳಿಗಾಗಿ ಸುಮಾರು 61 ಕೋಟಿ ರೂಪಾಯಿಯ ಕೈಧರ್ಮವನ್ನು ನೀಡುತ್ತಾ ಬಂದಿದ್ದೇವೆ. RCT ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮೂಲಕ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಮೂಲಕ ದೇಶಾದ್ಯಂತ 585 ತರಬೇತಿ ಕೇಂದ್ರಗಳನ್ನು ಪ್ರಾರಂಭಿಸಿ ಇದುವರೆಗೆ ಸುಮಾರು 30 ಲಕ್ಷಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ಸ್ವ ಉದ್ಯೋಗ ತರಬೇತಿ ನೀಡಿ ಸ್ವಂತ ಉದ್ಯೋಗ ಪ್ರಾರಂಭಿಸುವಂತೆ ಹಾಗೂ ಅದು ಯಶಸ್ವಿಯಾಗುವಂತೆ ಮಾಡಲಾಗಿದೆ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿ. ಇದು ತೈತ್ತಿರೀಯ ಉಪನಿಷತ್ತಿನ ಒಂದು ವಾಕ್ಯ. ಭಗವಂತ ನಮ್ಮೆಲ್ಲರನ್ನೂ ರಕ್ಷಣೆ ಮಾಡಲಿ. ನಾವೆಲ್ಲ ಒಂದಾಗಿ ಸುಖವನ್ನು ಅನುಭವಿಸೋಣ. ಒಬ್ಬರು ಇನ್ನೊಬ್ಬರ ಕಲ್ಯಾಣಕ್ಕಾಗಿ ಪ್ರಯತ್ನ ಮಾಡೋಣ. ನಮ್ಮೆಲ್ಲರ ಜೀವನದಲ್ಲಿ ಪ್ರಕಾಶ ತುಂಬಿರಲಿ. ಪರಸ್ಪರ ಯಾವುದೇ ದ್ವೇಷ ಅಥವಾ ಅಸೂಯೆ ಇಲ್ಲದೇ ಇರಲಿ ಎನ್ನುವುದೇ ಈ ಮಂತ್ರದ ಪ್ರಾರ್ಥನೆಯ ಉದ್ದೇಶ. ಸ್ವಾತಂತ್ರ್ಯ ದೊರಕಿದ ಬಳಿಕ 75 ವರ್ಷಗಳಲ್ಲಿ ನಮ್ಮ ಸಮಾಜದಲ್ಲಿ ಮೇಲು ಕೀಳು ಎಂಬಂತಹ ವ್ಯತ್ಯಾಸ ಮೊದಲಿಗಿಂತ ಕಡಿಮೆಯಾಗಿದೆ. ಧರ್ಮದ ಮರ್ಮವಿರುವುದು ಆಚರಣೆಯಲ್ಲಿ. ಆದ್ದರಿಂದಲೇ ಸತ್ಯಂ ವದ ಧರ್ಮಂ ಚರ ಎಂದು ಉಪನಿಷತ್ತಿನಲ್ಲಿ ಹೇಳಿರುವುದು. ಇಂದಿನ ಸರ್ವಧರ್ಮ ಸಮ್ಮೇಳನದ ಉದ್ಘಾಟನೆಗೆ ನಮ್ಮ ರಾಜ್ಯದ ಘನತೆವೆತ್ತ ರಾಜ್ಯಪಾಲರಾದ ಸಹೃದಯಿ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ಆಗಮಿಸಿರುವುದು ನಮಗೆ ಅತೀವ ಸಂತೋಷವನ್ನುಂಟು ಮಾಡಿದೆ. ನಮ್ಮ ಕನ್ನಡ ನಾಡು ಸ್ವಾಭಿಮಾನಿಗಳ ಬೀಡು. ಕಲೆ, ಸಂಸ್ಕೃತಿ, ಸಾಹಿತ್ಯ, ಸಂಗೀತ ಹೀಗೆ ಎಲ್ಲ ವಿಭಾಗಗಳಲ್ಲಿ ವಿಶಿಷ್ಟತೆಯನ್ನು ಹೊಂದಿರುವ ನಮ್ಮ ರಾಜ್ಯಕ್ಕೆ ಅವರು ಆಗಮಿಸಿರುವುದು ಸಮಂಜಸವೇ ಆಗಿದೆ. ಕಾರಣ ಅವರು ಮೂಲ ಮಧ್ಯಪ್ರದೇಶದವರು. ಆ ರಾಜ್ಯವು ಕೂಡ ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿಗಳ ನಾಡು ಎಂದೇ ಪ್ರಖ್ಯಾತವಾಗಿದೆ. ನಮ್ಮ ರಾಜ್ಯಕ್ಕೆ ಬಹಳವಾಗಿ ಹೊಂದುವಂಥ ಹಿನ್ನೆಲೆ, ಸಾಮ್ಯತೆ ಇದೆ. ಹಾಗೂ ಇದೇ ಮೊದಲ ಬಾರಿಗೆ ಮಧ್ಯಪ್ರದೇಶದ ಮೂಲದವರು ಕರ್ನಾಟಕ ರಾಜ್ಯದ ರಾಜ್ಯಪಾಲರಾಗಿದ್ದಾರೆ. ಮಧ್ಯಪ್ರದೇಶದ ರುಪೇಟಾ ನಾಗಡದಲ್ಲಿ ಜನಿಸಿದ ಅವರು ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲಿಯೇ ಪೂರೈಸಿ ತದನಂತರ ಉಜ್ಜಯಿನಿಯ ವಿಕ್ರಮ ವಿಶ್ವವಿದ್ಯಾಲಯದಿಂದ ಪದವಿ ಪೂರೈಸಿ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಶ್ರೀಯುತರು ಅತ್ಯಂತ ಸರಳ ಹಾಗೂ ಸಜ್ಜನಿಕೆ ನಾಯಕರಾಗಿ ಎಲ್ಲರಿಂದಲೂ ಅಜಾತಶತ್ರು ಎನಿಸಿಕೊಂಡವರು. ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದು ಸುಮಾರು 5 ತಾಸುಗಳಾಗಿದೆ. ಎಲ್ಲ ಕಡೆ ಅವರು ಸ್ನೇಹಪೂರ್ಣವಾಗಿ ಓಡಾಡಿದ್ದಾರೆ. ಇವತ್ತು ಕಾರ್ಯಕ್ರಮಕ್ಕೆ ಇಲ್ಲಿ ಬರುವಾಗ ಬಹುಶಃ ರಾಜ್ಯಪಾಲರು ನಡ್ಕೊಂಡು ಬರೋದಿಲ್ಲ, ವಾಹನದಲ್ಲೇ ಬಂದು ಮಂಟಪದ ಬಳಿ ಇಳಿತಾರೆ ಅಂತ ನಾವು ತಿಳ್ಕೊಂಡಿದ್ದೆವು. ಆದರೆ ಮಹನೀಯರು ನಾನು ನಡ್ಕೊಂಡೇ ಬರ್ತೇನೆ ಅಂತ ಹೇಳಿದರು. ಮತ್ತು ಕಾರಿಂದ ಇಳಿಯುವಾಗ ತಾನು ಕಾಲಿನ ಪಾದರಕ್ಷೆಯನ್ನು ಕೂಡ ಧರಿಸದೆ ನಡ್ಕೊಂಡು ಬರ್ತೇನೆ ಅಂತ ಹೇಳಿದರು. ನಾನು ಹೇಳಿದೆ, ನೀವು ಪಾದರಕ್ಷೆ ಹಾಕದಿದ್ದರೆ ನಾನು ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ. ನಾನು ಹಾಕೋದೇ ಇಲ್ಲ ಅಂಥೇಳಿ ಪಾದರಕ್ಷೆ ಇಲ್ಲದೆ ಬಂದರು. ನಾನು ಕೂಡ ಇವತ್ತು ಪಾದರಕ್ಷೆ ಇಲ್ಲದೆ ಬಂದೇನೆ. ಇಬ್ಬರಿಗೆ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಆಗಿದೆ ಕಾಲಿಗೆ. ಹಾಗಾಗಿ ಅತ್ಯಂತ ಸರಳ ಜೀವಿ. ಮತ್ತು ಲೋಕಸಭೆ ಮತ್ತು ರಾಜ್ಯಸಭೆಯ 4 ಬಾರಿ ಅತ್ಯಂತ ಸುದೀರ್ಘ ರಾಜಕೀಯ ಅನುಭವ ಹೊಂದಿರೋ ಶ್ರೀಯುತರು ಕೇಂದ್ರ ಸರ್ಕಾರದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣದ ಜೊತೆಗೆ ಇನ್ನಿತರ ಖಾತೆಗಳನ್ನು ಸಮರ್ಥವಾಗಿ ನಿರ್ವಹಿಸಿ ಜನಮನ್ನಣೆಯನ್ನು ಗಳಿಸಿದ್ದಾರೆ. ಕೇಂದ್ರ ಕ್ಯಾಬಿನೆಟ್ ಸಚಿವರಾಗಿ, ರಾಜ್ಯಸಭೆಯ ನಾಯಕರಾಗಿ ಸದನವನ್ನು ಅತ್ಯುತ್ತಮವಾಗಿ ಮುನ್ನಡೆಸಿದವರು. ಡಾಕ್ಟರ್ BR ಅಂಬೇಡ್ಕರ್ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಹಾಗೂ ಅನೇಕ ಸಂಘ ಸಂಸ್ಥೆಗಳಿಂದ ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೆ ಪಾತ್ರರಾಗಿರುವ
ಘನತೆವೆತ್ತ ರಾಜ್ಯಪಾಲದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ಶ್ರೀ ಕ್ಷೇತ್ರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ನೀಡುತ್ತಿದ್ದೇನೆ. To the kind attention of our Honorable Governor, Shri Tawarchand Gehlot ji, Dharmasthala is known for Chaturdanas. Annadana is feeding the devotees who come for darshan. At Annapurna Dining Hall, we serve hygienic and quality prasadam food to pilgrims every day. Vidyadana is imparting knowledge through educational institutions. We have KG to PG courses and an university has been established 4 years ago for medical education. SDM Educational Society is managing 52 institutions and of varied nature. The third being Aushadadana. We have 3 Ayurveda hospitals and 2 naturopathy centers along with allopathy hospital. Many other hospitals are established to serve the community. Abhayadana is the most important activity in Dharmasthala. We have established Shri Kshetra Dharmasthala Rural Development Project, which supports the self-help groups with microfinance. At present, we have reached out to 50 lakh families all over Karnataka. Many social service activities are included to support the beneficiary's family and society at large. Self-employment training is given to unemployed youths through self-employment training institutes established throughout India with the help of Ministry of Rural Development. 585 RCTs have been established, and I am pleased to inform to our Honorable Governor that we have trained 32 lakh unemployed youths through these centers. We have renovated 246 ancient temples or monuments and religious centers through Dharmothana Trust. At Dharmasthala, along with spiritual and religious activities, variety of charitable activities are conducted regularly. I welcome Honorable Governor on behalf of Dharmasthala, Sarvadharma Sammelan and all the crowd who are here to this conference. ಇಂದಿನ ಸರ್ವಧರ್ಮ ಸಮ್ಮೇಳನದ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿದವರು ವೇದ ವಿಜ್ಞಾನ ಗುರುಕುಲಂ ಬ್ಯಾಂಗ್ಳೂರು ಇಲ್ಲಿನ ಮುಖ್ಯಸ್ಥರಾದ ಪ್ರೊಫೆಸರ್ ರಾಮಚಂದ್ರಜಿ ಭಟ್ ಅವರು. 4 ದಶಕಗಳಿಂದಲೂ ಹೆಚ್ಚು ಕಾಲ ಯೋಗ, ಆಧ್ಯಾತ್ಮ, ವೇದ ವಿಜ್ಞಾನ ಕ್ಷೇತ್ರವನ್ನು ನಮ್ಮ ತೊಡಗಿಸಿಕೊಂಡಂಥ ಸಾಧಕರು. MA, PhD, D.Litt ಪದವಿಯನ್ನು ಪಡೆದ ಪ್ರಸಿದ್ಧ ಸಂಸ್ಕೃತ ವಿದ್ವಾಂಸರು. ಅವರು ಈ ಪದವಿಗಳನ್ನು ಪಡೆದಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚು ನೂರಾರು ವಿದ್ಯಾರ್ಥಿಗಳನ್ನು ಅವರು ಈ ಪದವಿಯಲ್ಲಿ ತಯಾರು ಮಾಡಿದ ಮಹಾನುಭಾವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಸ್ತುತ ವೇದ ವಿಜ್ಞಾನ ಸಂಸ್ಥಾನ ಬೆಂಗಳೂರು ಇಲ್ಲಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಭಾರತೀಯ ಗುರುಕುಲ ಪ್ರಕಲ್ಪದ ಮುಖ್ಯಸ್ಥರಾಗಿದ್ದಾರೆ. ಶ್ರೀಯುತರು ವೇದ ವಿಜ್ಞಾನ ಗುರುಕುಲಂ ಸಂಸ್ಕೃತ ಶಿಕ್ಷಕರಾಗಿ, ಪ್ರಾಂಶುಪಾಲಕರಾಗಿ, ನಿರ್ದೇಶಕರಾಗಿ, ಎಸ್ ವ್ಯಾಸ ಯೋಗ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ನಾನು 2-3 ಬಾರಿ ಮಾನ್ಯ ಪ್ರಧಾನಮಂತ್ರಿಗಳ ಜೊತೆ ಅವರ ವಿಶ್ವವಿದ್ಯಾಲಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಹುದುಗಿದ ಅನುಭವವನ್ನು ಹೊಂದಿದ್ದಾರೆ. ದೇಶದ ಪ್ರತಿಷ್ಠಿತ ವಿದ್ವಾಂಸರಲ್ಲಿ ಓರ್ವರನ್ನು ಗುರುತಿಸಿಕೊಂಡಿರುವ ಶ್ರೀ ರಾಮಚಂದ್ರ ಭಟ್ ಅವರ ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ. ಇದುವರೆಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಸಂಸ್ಕೃತ, ವೇದ ವಿಜ್ಞಾನ, ಅದ್ವೈತ ಇನ್ನಿತರ ಕ್ಷೇತ್ರಗಳಲ್ಲಿ ಮಾರ್ಗದರ್ಶನ ಮಾಡುತ್ತಾ PhD ಪದವಿ ಪಡೆಯುವಲ್ಲಿ ಸಹಕಾರ ಹಾಗೂ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಅನೇಕ ಭಾರತೀಯ ಹಾಗೂ ಲಂಡನ್, ಆಸ್ಟ್ರೇಲಿಯಾ, ಅಮೆರಿಕ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಿಗೆ ಹೋಗಿ ತಮ್ಮ ವಿದ್ವತ್ಪೂರ್ಣ ವಿಚಾರ ಮಂಡನೆಯೊಂದಿಗೆ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಉಪನಿಷತ್ ತತ್ವಗಳನ್ನು ಅಧ್ಯಯನ ಮಾಡಿ ಅವುಗಳ ಕುರಿತಾಗಿ ಸಾಕಷ್ಟು ಉಪನ್ಯಾಸಗಳನ್ನು, ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು, ಪತ್ರಿಕೆಗಳಿಗೆ ಲೇಖನಗಳನ್ನು, ಪುಸ್ತಕಗಳನ್ನು ಬರೆದ ಹಿರಿಮೆ ಅವರದು. ನಮ್ಮ ದೇಶದ ಪ್ರತಿಷ್ಠಿತ ವ್ಯಕ್ತಿಯಾದವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಸಮ್ಮೇಳನದಲ್ಲಿ ಭಾರತೀಯ ಧರ್ಮಗಳು ಎಂಬ ವಿಚಾರವಾಗಿ ಉಪನ್ಯಾಸ ನೀಡಲಿರುವವರು ಕನ್ನಡ ಪ್ರಾಧ್ಯಾಪಕರಾದ ಪರಸ್ಪರ ಸಾಹಿತ್ಯ ವೇದಿಕೆ ಅಧ್ಯಕ್ಷರಾದ ಡಾಕ್ಟರ್ ಸರ್ಫರಾಜ್ ಚಂದ್ರಗುತ್ತಿಯವರು. ಕಾದಂಬರಿ, ಜಾನಪದ ಸಾಹಿತ್ಯ, ವಿಮರ್ಶೆ, ಸುಗಮ ಸಂಗೀತ, ವ್ಯಕ್ತಿ ಚಿತ್ರಣ, ಸಂಪಾದನೆ ಕ್ಷೇತ್ರಗಳಲ್ಲಿ ಹಲವಾರು ಮೌಲಿಕ ಕೃತಿಯನ್ನು ರಚಿಸಿದ್ದಾರೆ. ಹಾಗೂ ಪರಸ್ಪರ ಸಾಹಿತ್ಯ ವೇದಿಕೆಯ ಅಧ್ಯಕ್ಷರಾಗಿ 100ಕ್ಕೂ ಹೆಚ್ಚಿನ ಜನಪದ ಕಲಾವಿದರನ್ನು ಗೌರವಿಸಿದ್ದು, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಅನೇಕ ಸಾಹಿತ್ಯ ಸಮ್ಮೇಳನಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಪ್ರಬುದ್ಧ ವಿಚಾರವನ್ನು ಮಂಡಿಸಿದ್ದಾರೆ.
ಸಾಹಿತ್ಯ ವೇದಿಕೆಯ ಮೂಲಕ ಹಲವು ಉಪನ್ಯಾಸ ಗೋಷ್ಠಿಗಳ ಆಯೋಜನೆ ಮಾಡಿ ಸಾಹಿತ್ಯ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಶ್ರೀಯುತರನ್ನು ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿ ಪುರಸ್ಕಾರಗಳು ನೀಡಿ ಗೌರವಿಸಿವೆ. ಇವರನ್ನು ಸ್ವಾಗತ ಮಂಡಳಿ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲು ಸಂತೋಷಪಡುತ್ತೇನೆ. ಸಮ್ಮೇಳನದಲ್ಲಿ ಜೈನ ಧರ್ಮದ ಮೌಲಿಕತೆ ಮತ್ತು ಮಹತ್ವದ ಕುರಿತು ಮಾತನಾಡಲಿರುವವರು ಜೈನಶಾಸ್ತ್ರ ಮತ್ತು ಪ್ರಾಕೃತ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ MS ಪದ್ಮ ಅವರು. ಜೈನ ಸಾಹಿತ್ಯ ಸಂಸ್ಕೃತಿಗಳಲ್ಲಿ ಆಳವಾದ ವಿದ್ವತ್ ಹೊಂದಿದ್ದು ಪ್ರಸ್ತುತ ಶ್ರವಣಬೆಳಗೊಳದ ಪ್ರಾಕೃತ ಸಂಸ್ಥೆಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಂಗೀತ, ಗಮಕ, ಕಲೆ, ಜೈನಶಾಸ್ತ್ರ, ತತ್ವಾರ್ಥ ಸೂತ್ರ ಇವುಗಳನ್ನು ಅಧ್ಯಯನ ಮಾಡಿದವರು. ಬಾಲ್ಯದಲ್ಲಿಯೇ ತಾಯಿಯವರಿಂದ ಆರಾಧನೆ, ಪೂಜೆ, ಸ್ತೋತ್ರಗಳನ್ನು ಕಲಿತು ನಂತರ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕಲಿತಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದಿಂದ ಜೈನಶಾಸ್ತ್ರ ಮತ್ತು ಪ್ರಾಕೃತ ವಿಷಯದಲ್ಲಿ MA ಪದವಿಯನ್ನು ಪೂರ್ಣಗೊಳಿಸಿ ಅದೇ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಸುಮಾರು 4 ದಶಕಗಳ ಕಾಲ ತಮ್ಮ ಸೇವೆಯನ್ನು ಸಲ್ಲಿಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುತ್ತಾ ಬಂದಿದ್ದಾರೆ. ಭಾರತಾದ್ಯಂತ ನಡೆದ ವಿಚಾರಗೋಷ್ಠಿ ಸಮ್ಮೇಳನಗಳಲ್ಲಿ ಜೈನ ಧರ್ಮದ ಕುರಿತಾಗಿ ಪ್ರೌಢ ವಿಚಾರಗಳನ್ನು ಮಂಡಿಸಿದ್ದಾರೆ. ವಿಶೇಷ ಉಪನ್ಯಾಸ, ಶಾಸ್ತ್ರೀಯ ಸಂಗೀತ, ಮಸ್ತಕಾಭಿಷೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಜೈನ ಧರ್ಮದ ಕುರಿತಾದ ವಿಚಾರ ಮಂಡನೆಯನ್ನು ಪ್ರಸ್ತುತಪಡಿಸಿದ್ದಾರೆ. 3 ದಶಕಗಳಿಂದ ಶಾಸ್ತ್ರೀಯ ಸಂಗೀತದ ಪಾಠವನ್ನು ವಿದ್ಯಾರ್ಥಿಗಳೇ ಮಾಡುತ್ತಾ ಬಂದಿದ್ದಾರೆ. ಅನೇಕ ಪತ್ರಿಕೆಗಳಲ್ಲಿ 70ಕ್ಕೂ ಹೆಚ್ಚು ಲೇಖನಗಳನ್ನು ಬರೆದಿದ್ದಾರೆ. ಜೈನ ಧರ್ಮದ ಕುರಿತಾಗಿ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಇವರನ್ನು ನಮ್ಮ ಸಮ್ಮೇಳನದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದು ಧರ್ಮ ಮತ್ತು ಸಾಮಾಜಿಕ ಸ್ವಾಸ್ಥ್ಯ ಎಂಬ ವಿಚಾರವಾಗಿ ಮಾತನಾಡಿದ ಮತ್ತೊಬ್ಬ ಉಪನ್ಯಾಸಕರು ಫಾದರ್ ವೀರೇಶ್ C. ಮೊರಾಸ್ ಅವರು. ನಮ್ಮದೇ ತಾಲೂಕಿನ ಮಡಂತ್ಯಾರ್ನವರು. ಇವರು ಪಂಚಭಾಷಾ ಪಂಡಿತರು. ಅನೇಕ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಸೇವಾ ಕ್ಷೇತ್ರಗಳಲ್ಲಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿ ಗುರುತಿಸಿಕೊಂಡವರು. ಪ್ರಸ್ತುತ ಕ್ರೈಸ್ತ ಧರ್ಮ ಪ್ರಾಂತ್ಯ ಶಿವಮೊಗ್ಗದ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾಗಿ ಹಾಗೂ ಮೌಂಟ್ ಕಾರ್ಮೆಲ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸುತ್ತಾ ಕ್ರೈಸ್ತ ದೇವಾಲಯಗಳಲ್ಲಿ ಧರ್ಮ ಪ್ರಚಾರ ಮಾಡುತ್ತಾ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜನರನ್ನು ಸಂಘಟಿಸಿ ಮಾರ್ಗದರ್ಶನವನ್ನು ಕೊಡುತ್ತಿದ್ದಾರೆ. ಸಾಮಾಜಿಕ ಶಾಸ್ತ್ರದಲ್ಲಿ MA, PhD ಪದವಿ ಪಡೆದಿರುವ ಇವರು ಅನೇಕ ಧಾರ್ಮಿಕ ಪುಸ್ತಕ ಹಾಗೂ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆದಿದ್ದಾರೆ. ಮಾಹಿತಿ ಹಕ್ಕು, ಪಂಚಾಯತ್ ರಾಜ್, ಅಲ್ಪಸಂಖ್ಯಾತರಿಗೆ ಸರ್ಕಾರಿ ಸೌಲಭ್ಯಗಳು ಮೊದಲಾದ ವಿಷಯಗಳಲ್ಲಿ ತರಬೇತಿದಾರರು ಕೂಡ. ಇವರ ಸೇವೆಯನ್ನು ಮನ್ನಿಸಿ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿ ಪುರಸ್ಕಾರಗಳು ನೀಡಿ ಇವರನ್ನು ಗೌರವಿಸುವೆ. ಇವರನ್ನು ಶ್ರೀ ಕ್ಷೇತ್ರದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. MLA ಬರ್ತಾರೆ? MLA ಬರ್ತಾರೆ? ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದ ಶ್ರೀ ಹರೀಶ್ ಪುಂಜರವರನ್ನು ನಿರೀಕ್ಷಿಸ್ತಾ ಇದ್ದೇವೆ. ಅವರನ್ನು ಮತ್ತು ನಮ್ಮ ವಿಧಾನ ಮಂಡಲ ಬಂದಾರ, ಎಲ್ಲಿದ್ದಾರೆ? ಅವರನ್ನು ಗೊತ್ತು. ಈಗ ಹೇಳ್ತಾ ಇದ್ದೇನೆ, ಹೇಳೋ ಮುಂಚೆ ನೆನಪು ಮಾಡಿದ್ರು ನಿಮಗೆ. ಪ್ರಥಮ್ ಸಿಂಹನಾಯ್ಕರು ಮತ್ತು ನಮ್ಮ ಹರೀಶ್ ಕುಮಾರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಬಾರಿ ಸರ್ಕಾರದ ಆದೇಶದಂತೆ ಸಭಿಕರ ಸಂಖ್ಯೆಯನ್ನು ಮಿತಿಗೊಳಿಸಿದ್ದೇವೆ. ಆದರೆ ಸಹಸ್ರಾರು ಮಂದಿ ಪ್ರೇಕ್ಷಕರು, ವೀಕ್ಷಕರು ಅವರವರ ಮನೆಗಳಲ್ಲಿ ಅಥವಾ ಸ್ಥಳಗಳಲ್ಲಿ ನೇರ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಸ್ವಲ್ಪ ಕುರ್ಚಿಗಳು ಖಾಲಿ ಆಗ್ತಾ ಇದೆ ನೇರ ಪ್ರಸಾರ ಇರೋದರಿಂದ. ಆದರೆ ಅವರೆಲ್ಲರನ್ನೂ ಕೂಡ ಈ ಮಾಧ್ಯಮದ ಮೂಲಕ ಇಲ್ಲಿಗೆ ಬಂದವರನ್ನು ನಾನು ತುಂಬ ಆತ್ಮೀಯತೆಯನ್ನು ಸ್ವಾಗತಿಸ್ತೇನೆ. ಯಾರು ನಮ್ಮನ್ನು ತಮ್ಮ ತಮ್ಮ ದೂರದರ್ಶನದಲ್ಲಿ ವೀಕ್ಷಿಸಿದ್ದಾರೋ ಅವರನ್ನು ಕೂಡ ಬಹಳ ಸಂತೋಷದಿಂದ ಸ್ವಾಗತಿಸಿ ಈ ಕಾರ್ಯಕ್ರಮದ ಪೂರ್ತಿ ಎಲ್ಲ ಭಾರತೀಯ ವಿಚಾರಗಳನ್ನು ಚೆನ್ನಾಗಿ ತಿಳ್ಕೊಳ್ಳಿ. ನಮ್ಮ ಭಾಷೆ ಶ್ರೇಷ್ಠ ವಿದ್ವಾಂಸರು ಇಲ್ಲಿ ಬಂದಿದ್ದಾರೆ. ಅವರನ್ನೆಲ್ಲ ಅವರ ಮಾತನ್ನು ಕೇಳಿ ಆನಂದಿಸಿ ಅಂತ ಹೇಳುತ್ತಾ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಕ್ಷೇತ್ರದ ಆದ್ಯ ದೇವತೆಗಳಾದ ಶ್ರೀ ಮಂಜುನಾಥ ಸ್ವಾಮಿ, ಶ್ರೀ ಚಂದ್ರನಾಥ ಸ್ವಾಮಿ ಹಾಗೂ ಧರ್ಮದೇವತೆಗಳು ಸರ್ವರಿಗೂ ಸನ್ಮಂಗಳು ಉಂಟು ಮಾಡಲಿ ಎಂದು ಹಾರೈಸುತ್ತಾ
ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಮತ್ತೊಮ್ಮೆ ಮಾನ್ಯ ರಾಜ್ಯಪಾಲರು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾರೆ. ಪ್ರೊಫೆಸರ್ ರಾಮಚಂದ್ರಜಿ ಭಟ್ ಅವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಲಕ್ಷದೀಪೋತ್ಸವ ಸ್ವಾಗತ ಸಮಿತಿಯ ಪರವಾಗಿ ಅಧ್ಯಕ್ಷರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಸನ್ಮಾನ ಮಾಡಿ ಪುರಸ್ಕರಿಸ್ತಾ ಇದ್ದಾರೆ. ಶಾಲು, ಹಾರ ಹಾಗೂ ಅವರಿಗೆ ಭವ್ಯವಾದಂತಹ ಸ್ಮರಣಿಕೆಯನ್ನು ಹಾಗೂ ಸನ್ಮಾನ ಪತ್ರವನ್ನು ಪ್ರದಾನ ಮಾಡ್ತಾ ಇದ್ದಾರೆ.